ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 44ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈಗ ಡು ಅನ್ನು ಈ ಸಬ್ಜೆಕ್ಟ್ಗಳ ಜೊತೆ ಬಳಸಿ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತಿದ್ದೇವೆ ಅಲ್ವಾ? ಡಸ್ ಅನ್ನು ಈ ಸಬ್ಜೆಕ್ಟ್ಗಳ ಜೊತೆ ಬಳಸಿ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತಿದ್ದೇವೆ, ಸರಿ ಅಲ್ವಾ? ಅವನು ಮಾಡುತ್ತಾನೆ, ಅವಳು ಮಾಡುತ್ತಾಳೆ, ಅವರು ಮಾಡುತ್ತಾರೆ, ನನ್ನ ತಾಯಿ ಮಾಡುತ್ತಾರೆ, ಈ ರೀತಿ ಹೇಳುವಂತಹ ವಾಕ್ಯಗಳು, ಸರಿ ಅಲ್ವಾ? ಈ ಎರಡರ ಭೂತಕಾಲ ಡಿಡ್, ಡು ಹಾಗೂ ಡಸ್ನ ಭೂತಕಾಲ ಡಿಡ್, ಆಯ್ತಾ? ಇವುಗಳ ಭೂತಕಾಲದ ರೂಪ ಡಿಡ್. ಡಿಡ್ಡನ್ನು ನಾವು ಯಾವ ಸಬ್ಜೆಕ್ಟ್ನ ಜೊತೆ ಬೇಕಾದರೂ ಬಳಸಬಹುದು ಅನ್ನೋದನ್ನು ಕಲ್ತ್ವಿ, ಸರಿ ಅಲ್ವಾ? ಹಾಗೂ ಹಿಂದಿನ ವಿಡಿಯೋದಲ್ಲಿ ನಾವು ಈ ಎಲ್ಲದನ್ನು ಕಲ್ತ್ವಿ ಅಲ್ವಾ? ಈಗ ವರ್ಬಿನ ಎರಡನೆಯ ರೂಪವನ್ನು ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಬಳಸುತ್ತೇವೆ ಅನ್ನೋದು ನಿಮಗೆ ಗೊತ್ತಾಯಿತು. ಅಂದರೆ ಈ ಸ್ಟ್ರಕ್ಚರ್ ಅನ್ನು ನಾವು ಸಕಾರಾತ್ಮಕ ವಾಕ್ಯಗಳಲ್ಲಿ ಬಳಸುತ್ತೇವೆ ಅನ್ನುವುದು ನಿಮಗೆ ಗೊತ್ತಾಯಿತು, ಸರಿ ಅಲ್ವಾ? ನಾವು ಈ ವಿಡಿಯೋದಲ್ಲಿ ಏನು ಕಲಿತಾ ಇದ್ದೇವೆ, ಅದರಲ್ಲಿ ವರ್ಬಿನ ಎರಡನೆಯ ರೂಪವನ್ನು ಬಳಸುವುದೇ ಇಲ್ಲ, ಸರಿನಾ? ಈ ಸ್ಟ್ರಕ್ಚರ್ ಅನ್ನೇ ಬಳಸುತ್ತೇವೆ, ಆಯ್ತಾ? ಇವೆಲ್ಲವೂ ಭೂತಕಾಲದ ವಾಕ್ಯಗಳು, ಅಂದರೆ ಭೂತಕಾಲದಲ್ಲಿ ಮುಗಿದಂತಹ ಕ್ರಿಯೆಗಳ ಬಗ್ಗೆ ಹೇಳುತ್ತಿರುವಂತಹ ವಾಕ್ಯಗಳು, ಸರಿನಾ? ಈಗ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಮೊದಲು ಡಿಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು. ಡಿಡ್ ಬಂದು ಐ ಬಂದರೆ ನಾನು ದೇನೆ ಅಂತ ಬರ್ತದೆ ಕನ್ನಡದಲ್ಲಿ. ಡಿಡ್ ಬಂದು ಯು ಬಂದರೆ ನೀನು ದೇಯೆ ಅಥವಾ ನೀವು ದೀರೆ ಅಂತ ಬರ್ತದೆ. ಡಿಡ್ ವಿ ಬಂದರೆ ನಾವು ದೇವೆ ಅನ್ನುವಂಥದ್ದು ಬರ್ತದೆ. ಡಿಡ್ ದೇ ಬಂದರೆ ಅವರು ಅಥವಾ ಇವರು ದರೆ ಅನ್ನುವಂಥದ್ದು ಬರ್ತದೆ. ಡಿಡ್ ಹಿ ಬಂದರೆ ಅವನು ಅಥವಾ ಇವನು ದನೆ ಅನ್ನುವಂಥದ್ದು ಬರ್ತದೆ. ಡಿಡ್ ಶಿ ಅಂತ ಬಂದರೆ ಅವಳು ಅಥವಾ ಇವಳು ದಳೆ ಅಂತ ಬರ್ತದೆ. ಡಿಡ್ ಇಟ್ ಬಂದರೆ ಅದು ಅಥವಾ ಇದು ತೇ ಅನ್ನುವ ಅರ್ಥ ಬರ್ತದೆ, ಸರಿನಾ? ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೊದಲು ಈ ಸ್ಟ್ರಕ್ಚರ್, ನಾನು ಇದನ್ನು ಮುರಿದೆನೆ. ಡಿಡ್ ಐ ಬ್ರೇಕ್ ದಿಸ್? ಡಿಡ್ ಡಿಡ್, ಐ ಸಬ್ಜೆಕ್ಟ್, ಬ್ರೇಕ್ ವರ್ಬಿನ ಮೊದಲ ರೂಪ. ಡಿಡ್ ಐ ಬ್ರೇಕ್ ಅಂದರೆ ನಾನು ಮುರಿದೆನೆ. ಡಿಡ್ ಐ ಅಂದರೆ ನಾನು ನೇ, ಬ್ರೇಕ್ ಅಂದರೆ ಮುರಿ. ಡಿಡ್ ಐ ಬ್ರೇಕ್ ಅಂದರೆ ನಾನು ಮುರಿದೆನೆ. ದಿಸ್ ಅಂದರೆ ಇದನ್ನು, ಆಯ್ತಾ? ನೆಕ್ಸ್ಟ್, ನೀನು ಅವನನ್ನು ಕರೆದೆಯೇ? ಡಿಡ್ ಯು ಕಾಲ್ ಹಿಮ್? ಡಿಡ್ ಬಂತು, ಡಿಡ್ ಬಂತು, ಯು ಬಂತು, ಸಬ್ಜೆಕ್ಟ್ ಬಂತು, ಕಾಲ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಡಿಡ್ ಯು ಕಾಲ್ ಅಂದರೆ ನೀನು ಕರೆದೆಯೇ ಅಂತ. ಡಿಡ್ ಯು ಅಂದರೆ ನೀನು ಯೇ ಅಂತ. ಕಾಲ್ ಅಂದರೆ ಕರೆ.
ಡಿಡ್ ಯು ಕಾಲ್ ಅಂದರೆ ನೀನು ಕರೆದೆಯೇ. ಹಿಮ್ ಅಂದರೆ ಅವನನ್ನು. ಆಯ್ತಾ. ನೆಕ್ಸ್ಟ್, ಅವನಿಗೆ ಸುದ್ದಿ ಸಿಕ್ಕಿತೆ. ಡಿಡ್ ಹಿ ಗೆಟ್ ದ ನ್ಯೂಸ್. ಕೆಲವೊಮ್ಮೆ ಈ ರೀತಿಯ ವಾಕ್ಯಗಳನ್ನು ಈ ರೀತಿ ಹೇಳ್ತೇವೆ. ಎಲ್ಲ ಸಮಯದಲ್ಲಿಯೂ ನಾವು ಪದಕ್ಕೆ ಪದ ಅನುವಾದ ಮಾಡಲಿಕ್ಕಾಗೋದಿಲ್ಲ ಇಂಗ್ಲಿಷಿಂದ ಕನ್ನಡಕ್ಕೆ. ಆಯಿತಾ. ಅವನಿಗೆ ಸಿಕ್ಕಿತೆ ಅಂತ ನಾವು ಡಿಡ್ ಹಿ ಗೆಟ್ ಬಳಸಿ ಹೇಳ್ತೇವೆ. ದ ನ್ಯೂಸ್ ಅಂದರೆ ಸುದ್ದಿ. ಸರಿನಾ. ನೆಕ್ಸ್ಟ್, ಅವಳು ತೀರಿ ಹೋದಳೆ. ಡಿಡ್ ಶಿ ಪಾಸ್ ಅವೇ. ಡಿಡ್ ಬಂತು, ಶಿ ಬಂತು, ಸಬ್ಜೆಕ್ಟ್ ಬಂತು, ಪಾಸ್ ಅವೇ ವರ್ಬಿನ ಮೊದಲ ರೂಪ ಬಂತು. ಡಿಡ್ ಶಿ ಪಾಸ್ ಅವೇ ಅಂದರೆ ಅವಳು ತೀರಿ ಹೋದಳೆ ಅಂತ. ಪಾಸ್ ಅವೇ ಅಂದರೆ ತೀರಿ ಹೋಗು. ನಿಮ್ಮ ಮಗ ತಿಂಡಿ ತಿಂದನೇ. ಡಿಡ್ ಯೋರ್ ಸನ್ ಈಟ್ ಬ್ರೇಕ್ಫಾಸ್ಟ್. ಡಿಡ್ ಬಂತು. ಯೋರ್ ಸನ್ ಅಂದರೆ ನಿಮ್ಮ ಮಗ, ವಾಕ್ಯದ ಸಬ್ಜೆಕ್ಟ್. ಈಟ್ ಅಂದರೆ ತಿನ್ನು. ಡಿಡ್ ಯೋರ್ ಸನ್ ಈಟ್ ಅಂದರೆ ನಿಮ್ಮ ಮಗ ತಿಂದನೆ ಅಂತ. ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ. ನೆಕ್ಸ್ಟ್, ನಾವು ಪಂದ್ಯವನ್ನು ಗೆದ್ದೆವೇ. ಡಿಡ್ ವಿ ವಿನ್ ದ ಮ್ಯಾಚ್. ಡಿಡ್ ವಿ ವಿನ್ ಅಂದರೆ ನಾವು ಗೆದ್ದೆವೆ. ಪಂದ್ಯವನ್ನು ಅಂದರೆ ದ ಮ್ಯಾಚ್. ಡಿಡ್ ಬಂತು, ವಿ ಬಂತು, ವಿನ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಡಿಡ್ ವಿ ಅಂದರೆ ನಾವು, ವೇ. ವಿನ್ ಅಂದರೆ ಗೆಲ್ಲು. ಡಿಡ್ ವಿ ವಿನ್ ಅಂದರೆ ನಾವು ಗೆದ್ದೆವೆ. ಸರಿನಾ. ನೆಕ್ಸ್ಟ್, ಅದು ಸರಿಯಾಗಿ ಸುಟ್ಟಿತೆ. ಡಿಡ್ ಇಟ್ ಬರ್ನ್ ಪ್ರಾಪರ್ಲಿ. ಡಿಡ್ ಬಂತು, ಇಟ್ ಬಂತು, ಬರ್ನ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಡಿಡ್ ಇಟ್ ಬರ್ನ್ ಅಂದರೆ ಅದು ಸುಟ್ಟಿತೆ ಅಂತ. ಪ್ರಾಪರ್ಲಿ ಅಂದರೆ ಸರಿಯಾಗಿ. ಆಯ್ತಾ. ಅವರ ದೇಶವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿತೆ. ಅವರ ದೇಶವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿತೆ. ಡಿಡ್ ದೇರ್ ಕಂಟ್ರಿ ಫೇಸ್ ಎನಿ ಪ್ರಾಬ್ಲಮ್ಸ್. ಇಲ್ಲಿ ದೇರ್ ಕಂಟ್ರಿ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್, ಅವರ ದೇಶ. ಡಿಡ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಫೇಸ್ ಬಂತು. ಫೇಸ್ ವರ್ಬಿನ ಮೊದಲ ರೂಪ. ಫೇಸ್ ಅಂದರೆ ಎದುರಿಸು. ಡಿಡ್ ದೇರ್ ಕಂಟ್ರಿ ಫೇಸ್ ಅಂದರೆ ಅವರ ದೇಶ ಎದುರಿಸಿತೆ ಅಂತ. ಎನಿ ಪ್ರಾಬ್ಲಮ್ಸ್ ಅಂದರೆ ಏನಾದರೂ ತೊಂದರೆಗಳು. ಆಯ್ತಾ. ನೆಕ್ಸ್ಟ್, ಆ 4 ಅಥವಾ 4 ಹುಡುಗರು ಪರೀಕ್ಷೆಯಲ್ಲಿ ನಕಲು ಮಾಡಿದರೆ. ಡಿಡ್ ದೋಸ್ 4 ಬಾಯ್ಸ್ ಚೀಟ್ ಇನ್ ದಿ ಎಕ್ಸಾಮ್. ದೋಸ್ 4 ಬಾಯ್ಸ್ ಅಂದರೆ ಆ 4 ಹುಡುಗರು, ಆ 4 ಹುಡುಗರು. ಪ್ಲೂರಲ್ ಸಬ್ಜೆಕ್ಟ್. ಡಿಡ್ ಬಂತು, ಪ್ಲೂರಲ್ ಸಬ್ಜೆಕ್ಟ್ ಬಂತು, ಚೀಟ್ ವರ್ಬಿನ ಮೊದಲ ರೂಪ ಬಂತು. ಚೀಟ್ ಅಂದರೆ ನಕಲು ಮಾಡು. ಡಿಡ್ ದೋಸ್ 4 ಬಾಯ್ಸ್ ಚೀಟ್ ಅಂದರೆ ಆ 4 ಹುಡುಗರು ನಕಲು ಮಾಡಿದರೆ ಅಂತ. ಇನ್ ದಿ ಎಕ್ಸಾಮ್ ಅಂದರೆ ಪರೀಕ್ಷೆಯಲ್ಲಿ. ಸರಿನಾ. ಸೊ ಈ ರೀತಿ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ. ಆಯ್ತಾ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಯಾವ ಸಬ್ಜೆಕ್ಟ್ ಬೇಕಾದರೂ ಬರಬಹುದು. ಆಮೇಲೆ ಡಿಡ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಹೀಗೆ ಬಂದಾಗ ಕನ್ನಡದಲ್ಲಿ ಲಿಲ್ಲ ಅನ್ನುವ
ಪದ ಅಥವಾ ಅರ್ಥ ಬರ್ತದೆ. ಸರಿನಾ? ಉದಾಹರಣೆಗೆ, ನಾನು ಅವನನ್ನು ನೋಡಲಿಲ್ಲ. ಐ ಡಿಡ್ ನಾಟ್ ಸಿ ಹಿಮ್. ಐ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ಡಿಡ್ ಬಂತು, ನಾಟ್ ಬಂತು, ನಾಟ್ ಬಂತು, ಸಿ ಬಂತು, ವರ್ಬಿನ ಮೊದಲ ರೂಪ ಬಂತು. ಐ ಡಿಡ್ ನಾಟ್ ಸಿ ಅಂದರೆ ನಾನು ನೋಡಲಿಲ್ಲ. ಐ ಅಂದರೆ ನಾನು, ಡಿಡ್ ನಾಟ್ ಅಂದರೆ ಲಿಲ್ಲ, ಸಿ ಅಂದರೆ ನೋಡು, ಹಿಮ್ ಅಂದರೆ ಅವನನ್ನು. ಸರಿನಾ? ನೆಕ್ಸ್ಟ್, ಅವನು ಅಲ್ಲಿಗೆ ಹೋಗಲಿಲ್ಲ. ಹಿ ಡಿಡ್ ನಾಟ್ ಗೋ ದೇರ್. ಹಿ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ನಾಟ್ ಬಂತು, ಗೋ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಹಿ ಡಿಡ್ ನಾಟ್ ಗೋ ಅಂದರೆ ಅವನು ಹೋಗಲಿಲ್ಲ ಅಂತ. ಹಿ ಅಂದರೆ ಅವನು, ಡಿಡ್ ನಾಟ್ ಅಂದರೆ ಲಿಲ್ಲ, ಗೋ ಅಂದರೆ ಹೋಗು, ದೇರ್ ಅಂದರೆ ಅಲ್ಲಿಗೆ. ಸರಿನಾ? ನೆಕ್ಸ್ಟ್, ಅವಳು 2 ಪುಸ್ತಕಗಳನ್ನು ಬರೆಯಲಿಲ್ಲ. ಶಿ ಡಿಡ್ ನಾಟ್ ರೈಟ್ 2 ಬುಕ್ಸ್. ಶಿ ಅಂದರೆ ಅವಳು, ಡಿಡ್ ನಾಟ್ ಅಂದರೆ ಲಿಲ್ಲ, ರೈಟ್ ಅಂದರೆ ಬರೆ. ಶಿ ಡಿಡ್ ನಾಟ್ ರೈಟ್ ಅಂದರೆ ಅವಳು ಬರೆಯಲಿಲ್ಲ. 2 ಅಂದರೆ 2, ಬುಕ್ಸ್ ಅಂದರೆ ಪುಸ್ತಕಗಳನ್ನು. ಆಯ್ತಾ? ಇಲ್ಲಿ ಡಿಡಂಟ್ ಮಾಡಿದ್ದೇವೆ, ಡಿಡ್ ನಾಟ್ ಅನ್ನು. ಡಿಡ್ ಹಾಗೂ ನಾಟ್ ಸೇರಿಸಿ ಓ ಅಕ್ಷರ ತೆಗೆದು ಅಪಾಸ್ಟ್ರಫಿ ಹಾಕಿ ಡಿಡಂಟ್ ಮಾಡಿದ್ದೇವೆ. ಡಿಡ್ ಅಂಟ್, ಡಿಡಂಟ್. ಆಯ್ತಾ? ಡಿಡಂಟ್. ಶಿ ಡಿಡಂಟ್ ರೈಟ್ 2 ಬುಕ್ಸ್. ಸರಿನಾ? ನೆಕ್ಸ್ಟ್, ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿಲ್ಲ. ವಿ ಡಿಡಂಟ್ ಪಾಸ್ ದಿ ಎಕ್ಸಾಮ್. ವಿ ಅಂದರೆ ನಾವು, ಡಿಡಂಟ್ ಅಂದರೆ ಲಿಲ್ಲ, ಪಾಸ್ ಅಂದರೆ ಉತ್ತೀರ್ಣರಾಗು. ವಿ ಡಿಡಂಟ್ ಪಾಸ್ ಅಂದರೆ ನಾವು ಉತ್ತೀರ್ಣರಾಗಲಿಲ್ಲ. ದಿ ಎಕ್ಸಾಮ್ ಅಂದರೆ ಪರೀಕ್ಷೆಯಲ್ಲಿ. ಆಯ್ತಾ? ನೆಕ್ಸ್ಟ್, ಅವರು ನೀರು ಕುಡಿಯಲಿಲ್ಲ. ದೇ ಡಿಡಂಟ್ ಡ್ರಿಂಕ್ ವಾಟರ್. ದೇ ಅಂದರೆ ಅವರು, ಡಿಡಂಟ್ ಅಂದರೆ ಲಿಲ್ಲ, ಡ್ರಿಂಕ್ ಅಂದರೆ ಕುಡಿ. ದೇ ಡಿಡಂಟ್ ಡ್ರಿಂಕ್ ಅಂದರೆ ಅವರು ಕುಡಿಯಲಿಲ್ಲ. ವಾಟರ್ ಅಂದರೆ ನೀರು. ವಿದ್ಯಾರ್ಥಿಗಳಿಗೆ ಏನೂ ಅರ್ಥವಾಗಲಿಲ್ಲ. ದ ಸ್ಟೂಡೆಂಟ್ಸ್ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ದ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು. ಡಿಡಂಟ್ ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥವಾಗಲಿಲ್ಲ. ಎನಿಥಿಂಗ್ ಅಂದರೆ ಏನು. ಆಯ್ತಾ? ಇಲ್ಲಿ ಗೆ ಬಂದಿದೆ, ಆದರೆ ಇಲ್ಲಿ ಅದಕ್ಕೆ ಏನು ಬಳಸುವುದಿಲ್ಲ. ಸರಿನಾ? ಕೆಲವೊಮ್ಮೆ ಹೀಗೆ ಅನುವಾದ ಮಾಡಬೇಕಾಗ್ತದೆ. ನೆಕ್ಸ್ಟ್, ಸಾರ್ವಜನಿಕರು ಷರತ್ತುಗಳನ್ನು ಒಪ್ಪಲಿಲ್ಲ. ದ ಪಬ್ಲಿಕ್ ಡಿಡಂಟ್ ಅಗ್ರಿ ಟು ದ ಕಂಡೀಷನ್ಸ್. ದ ಪಬ್ಲಿಕ್ ಅಂದರೆ ಸಾರ್ವಜನಿಕರು, ಡಿಡಂಟ್ ಅಂದರೆ ಲಿಲ್ಲ, ಎಗ್ರಿ ಅಂದರೆ ಒಪ್ಪು. ದ ಪಬ್ಲಿಕ್ ಡಿಡಂಟ್ ಎಗ್ರಿ ಅಂದರೆ ಸಾರ್ವಜನಿಕರು ಒಪ್ಪಲಿಲ್ಲ. ಷರತ್ತುಗಳನ್ನು ಅಂದರೆ ಟು ದ ಕಂಡೀಷನ್ಸ್. ಆಯ್ತಾ? ಷರತ್ತುಗಳಿಗೆ ಅನ್ನುವ ಅರ್ಥ ಬರ್ತದೆ. ಸರಿನಾ? ನೆಕ್ಸ್ಟ್, ಆ ಕೋಳಿ
ಮೊಟ್ಟೆ ಇಡಲಿಲ್ಲ. ದ್ಯಾಟ್ ಹೆನ್ ಡಿಡಂಟ್ ಲೇ ಎಗ್ಸ್. ದ್ಯಾಟ್ ಅಂದರೆ ಆ, ಹೆನ್ ಅಂದರೆ ಕೋಳಿ, ಡಿಡಂಟ್ ಅಂದರೆ ಲಿಲ್ಲ, ಲೇ ಅಂದರೆ ಇಡು, ಎಗ್ಸ್ ಅಂದರೆ ಮೊಟ್ಟೆ. ಸರಿನಾ? ನೆಕ್ಸ್ಟ್, ನನ್ನ ಮದುವೆಗೆ ಕೆಲವು ಸಂಬಂಧಿಕರು ಬರಲಿಲ್ಲ. A few relatives did not attend my wedding. ನನ್ನ ಮದುವೆಗೆ ಬರಲಿಲ್ಲ ಅಂತ ಹೇಳಲಿಕ್ಕೆ ಡಿಡ್ ನಾಟ್ ಅಟೆಂಡ್ ಮೈ ವೆಡ್ಡಿಂಗ್ ಅಂತ ಹೇಳ್ತೇವೆ. ಸಂಬಂಧಿಕರು ಅಂದರೆ ರಿಲೇಟಿವ್ಸ್, ಕೆಲವು ಅಂದರೆ ಅ ಫ್ಯೂ ರಿಲೇಟಿವ್ಸ್ ಅಂದರೆ ಕೆಲವು ಸಂಬಂಧಿಕರು. ಅ ಫ್ಯೂ ರಿಲೇಟಿವ್ಸ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಆಯ್ತಾ? ಡಿಡ್ ನಾಟ್ ಅಂದರೆ ಲಿಲ್ಲ, ಅಟೆಂಡ್ ಅಂದರೆ ಬಾ, ಹಾಜರಾಗು ಅಂತ. ಅ ಫ್ಯೂ ರಿಲೇಟಿವ್ಸ್ ಡಿಡ್ ನಾಟ್ ಅಟೆಂಡ್ ಅಂದರೆ ಕೆಲವು ಸಂಬಂಧಿಕರು ಬರಲಿಲ್ಲ. ಮೈ ವೆಡ್ಡಿಂಗ್ ಅಂದರೆ ನನ್ನ ಮದುವೆಗೆ ಅಂತ. ಸರಿನಾ? ಸೊ ಈ ರೀತಿ ನಾವು ನಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಮೊದಲು ಡಿಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಹೀಗೆ ಬಂದಾಗ ಕನ್ನಡದಲ್ಲಿ ಲಿಲ್ಲವೇ ಅನ್ನುವಂಥದ್ದು ಬರ್ತದೆ. ಸರಿನಾ? ಉದಾಹರಣೆಗೆ, ಅವಳು ಆ ಮೊಬೈಲ್ ಮಾರಲಿಲ್ಲವೇ? ಡಿಡ್ ಶಿ ನಾಟ್ ಸೆಲ್ ದ್ಯಾಟ್ ಮೊಬೈಲ್? ಡಿಡ್ ಬಂತು, ಡಿಡ್ ಬಂತು, ಶಿ ಬಂತು, ಸಬ್ಜೆಕ್ಟ್ ಬಂತು, ನಾಟ್ ಬಂತು, ನಾಟ್ ಬಂತು, ಸೆಲ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಡಿಡ್ ಶಿ ನಾಟ್ ಸೆಲ್ ಅಂದರೆ ಅವಳು ಮಾರಲಿಲ್ಲವೇ ಅಂತ. ಡಿಡ್ ಶಿ ನಾಟ್ ಅಂದರೆ ಅವಳು ಲಿಲ್ಲವೇ ಅಂತ. ಮಾರು ಅಂದರೆ ಸೆಲ್. ದ್ಯಾಟ್ ಅಂದರೆ ಆ, ಮೊಬೈಲ್ ಅಂದರೆ ಮೊಬೈಲ್. ಡಿಡ್ ಶಿ ನಾಟ್ ಸೆಲ್ ದ್ಯಾಟ್ ಮೊಬೈಲ್. ಆಯ್ತಾ? ನೆಕ್ಸ್ಟ್, ಅವನು ಅವಳ ಜೀವನವನ್ನು ಹಾಳು ಮಾಡಲಿಲ್ಲವೇ? ಡಿಡ್ ಹಿ ನಾಟ್ ರೂಯಿನ್ ಹರ್ ಲೈಫ್? ಡಿಡ್ ಬಂತು, ಹಿ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ರೂಯಿನ್ ವರ್ಬಿನ ಮೊದಲ ರೂಪ ಬಂತು. ಡಿಡ್ ಹಿ ನಾಟ್ ರೂಯಿನ್ ಅಂದರೆ ಅವನು ಹಾಳು ಮಾಡಲಿಲ್ಲವೇ ಅಂತ. ರೂಯಿನ್ ಅಂದರೆ ಹಾಳು ಮಾಡು. ಹರ್ ಲೈಫ್ ಅಂದರೆ ಅವಳ ಜೀವನವನ್ನು. ನೆಕ್ಸ್ಟ್, ನೀವು ಅವನಿಗೆ ಪಾಠ ಕಲಿಸಲಿಲ್ಲವೇ? ಡಿಡಂಟ್ ಯು ಟೀಚ್ ಹಿಮ್ ಅ ಲೆಸನ್? ಡಿಡಂಟ್ ಯು ಅಂದರೆ ನೀವು ಲಿಲ್ಲವೇ? ಡಿಡಂಟ್ ಯು ಟೀಚ್ ಅಂದರೆ ನೀವು ಕಲಿಸಲಿಲ್ಲವೇ? ಹಿಮ್ ಅಂದರೆ ಅವನಿಗೆ, ಅ ಲೆಸನ್ ಅಂದರೆ ಪಾಠ. ಸರಿನಾ? ಇಲ್ಲಿ ನಾವು ನಾಟ್ ಅನ್ನು ಎಡಕ್ಕೆ ತಂದಿದ್ದೇವೆ. ನಾಟ್ ಅನ್ನು ಯು ಇಂದ ಎಡಕ್ಕೆ ತಂದು ಡಿಡ್ ಜೊತೆ ಸೇರಿಸಿ ಡಿಡಂಟ್ ಮಾಡಿದ್ದೇವೆ. ಡಿಡಂಟ್ ಯು ಟೀಚ್ ಅಂದರೆ ನೀವು ಕಲಿಸಲಿಲ್ಲವೇ? ಸರಿನಾ? ನೆಕ್ಸ್ಟ್, ಅವರ ಕುಟುಂಬ ದುಬೈಗೆ ಹೋಗಲಿಲ್ಲವೇ? ಡಿಡಂಟ್ ದೇರ್ ಫ್ಯಾಮಿಲಿ ಗೋ ಟು ದುಬೈ? ಡಿಡಂಟ್ ದೇರ್ ಫ್ಯಾಮಿಲಿ ಗೋ ಅಂದರೆ ಅವರ ಕುಟುಂಬ ಹೋಗಲಿಲ್ಲವೇ ಅಂತ. ಟು ದುಬೈ ಅಂದರೆ ದುಬೈಗೆ. ಇಲ್ಲಿ ದೇರ್ ಫ್ಯಾಮಿಲಿ ಅನ್ನುವಂಥದ್ದು ಸಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಅವರು
ಈಗಾಗಲೇ ತಿನ್ನಲಿಲ್ಲವೇ? ಡಿಡಂಟ್ ದೇ ಈಟ್ ಆಲ್ರೆಡಿ? ಡಿಡಂಟ್ ದೇ ಈಟ್ ಅಂದರೆ ಅವರು ತಿನ್ನಲಿಲ್ಲವೇ? ಆಲ್ರೆಡಿ ಅಂದರೆ ಈಗಾಗಲೇ. ನಿಮ್ಮ ಹೆತ್ತವರು ದೇವಸ್ಥಾನಕ್ಕೆ ಹೋಗಲಿಲ್ಲವೇ? ಡಿಡಂಟ್ ಯೋರ್ ಪೇರೆಂಟ್ಸ್ ಗೋ ಟು ದ ಟೆಂಪಲ್? ಡಿಡಂಟ್ ಯೋರ್ ಪೇರೆಂಟ್ಸ್ ಗೋ ಅಂದರೆ ನಿಮ್ಮ ಹೆತ್ತವರು ಹೋಗಲಿಲ್ಲವೇ ಅಂತ. ಟು ದ ಟೆಂಪಲ್ ಅಂದರೆ ದೇವಸ್ಥಾನಕ್ಕೆ. ಇಲ್ಲಿ ಯೋರ್ ಪೇರೆಂಟ್ಸ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನಾವು ಬಳಸಿದಂತಹ ಸ್ಟ್ರಕ್ಚರ್ಗಳು ಇವು. ಹಿಂದಿನ ವಿಡಿಯೋದಲ್ಲಿ ಈ ಸ್ಟ್ರಕ್ಚರ್ಗಳನ್ನು ಬಳಸಿದ್ವಿ. ಈ ವಿಡಿಯೋದಲ್ಲಿ ಈ 3 ಸ್ಟ್ರಕ್ಚರ್ಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ? ಪಾಸಿಟಿವ್ ವಾಕ್ಯಗಳನ್ನು ರಚಿಸುವಾಗ ಮಾತ್ರ ನಾವು V2 ರೂಪವನ್ನು ಬಳಸುತ್ತೇವೆ. ಮತ್ತೆ ಎಲ್ಲ ಕಡೆಯೂ V1 ರೂಪವನ್ನೇ ಬಳಸುವಂಥದ್ದು. ಸರಿನಾ? ಈಗ ಸಾಮಾನ್ಯವಾಗಿ ಜನರು ಮಾಡುವಂತಹ ತಪ್ಪು ಒಂದನ್ನು ಇಲ್ಲಿ ನಾನು ನಿಮಗೆ ಹೇಳ್ತೇನೆ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ ನೀವು ಈ ತಪ್ಪನ್ನು ಮಾಡಬಾರ್ದು, ಅದಕ್ಕೆ. ಸರಿನಾ? ಪ್ರಶ್ನೆಯ ಸ್ಟ್ರಕ್ಚರ್ ಇದು. ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಇದು. ಇದು ನಿಮಗೆ ಗೊತ್ತಿದೆ ಅಲ್ವಾ? ಈಗ ಡಿಡ್ ಯು ಕೇಮ್ ಯೆಸ್ಟರ್ಡೇ? ಡಿಡ್ ಯು ಕೇಮ್ ಯೆಸ್ಟರ್ಡೇ ಅಂತ ಜನರು ಹೇಳ್ತಾರೆ. ಯಾವ ಅರ್ಥದಲ್ಲಿ? ನಿನ್ನೆ ನೀನು ಬಂದೆಯಾ ಅಂತ ಕೇಳಲಿಕ್ಕೆ. ನಿನ್ನೆ ನೀನು ಬಂದೆಯಾ, ಬಂದೆಯೇ ಅಂತ ಕೇಳಲಿಕ್ಕೆ ಡಿಡ್ ಯು ಕೇಮ್ ಯೆಸ್ಟರ್ಡೇ ಅಂತ ಹೇಳ್ತಾರೆ. ಇದೇನಾಯಿತು ಸ್ಟ್ರಕ್ಚರ್? ಈಗ ಡಿಡ್ ಆಮೇಲೆ ಸಬ್ಜೆಕ್ಟ್ ಆಮೇಲೆ ವರ್ಬಿನ 2ನೇ ರೂಪ ಅಲ್ವಾ? ಕೇಮ್ ಅನ್ನುವಂಥದ್ದು ಭೂತಕಾಲದ ರೂಪ. ಜನರು ಯಾಕೆ ಇದನ್ನು ಬಳಸುತ್ತಾರೆ ಅಂದರೆ ಇದು ಭೂತಕಾಲದ ವಾಕ್ಯ ಅಲ್ವಾ? ಹಾಗಾಗಿ ಭೂತಕಾಲದ ರೂಪವನ್ನು ಬಳಸಬೇಕು, ಪಾಸ್ಟ್ ಫಾರ್ಮ್ನ ರೂಪವನ್ನು ಬಳಸಬೇಕು ಅಂತ ತಿಳ್ಕೊಂಡು ಇದನ್ನು ಬಳಸ್ತಾರೆ. ಆದರೆ ಅದು ಹಾಗಲ್ಲ. ಇಲ್ಲಿ ಡಿಡ್ ಬಂದ ತಕ್ಷಣವೇ ಇದು ಭೂತಕಾಲದ ವಾಕ್ಯ ಆಯಿತು. ಪುನಃ ಇಲ್ಲಿ ಭೂತಕಾಲದ ರೂಪವನ್ನು ಬಳಸಬೇಕಂತಿಲ್ಲ, ಬಳಸಬಾರ್ದು. ಸರಿನಾ? ಈ ಸ್ಟ್ರಕ್ಚರ್ ಉಂಟಲ್ಲ, ಈ ಸ್ಟ್ರಕ್ಚರ್ ಪ್ರಶ್ನೆಯ ಸ್ಟ್ರಕ್ಚರ್. ಇದರಲ್ಲಿ ಇರುವಂಥದ್ದು ವರ್ಬಿನ ಮೊದಲ ರೂಪ. ಇದನ್ನೇ ಬಳಸಬೇಕು. ಇದು ಇಂಗ್ಲಿಷ್ನ ನಿಯಮ. ಡಿಡ್ ಯು ಕಮ್ ಯೆಸ್ಟರ್ಡೇ ಅಂತಲೇ ಹೇಳಬೇಕು. ಡಿಡ್ ಬಂದ ತಕ್ಷಣ ಇದು ಭೂತಕಾಲದ ಪ್ರಶ್ನೆ ಆಯ್ತು. ಈಗ ಕಮ್ V1 ರೂಪ. ಡಿಡ್ ಯು ಕಮ್ ಅಂದರೆ ನೀನು ಬಂದೆಯೇ, ಯೆಸ್ಟರ್ಡೇ ಅಂದರೆ ನಿನ್ನೆ. ಇದು ತಪ್ಪು. ಸರಿನಾ? ನೆಕ್ಸ್ಟ್, ಡಿಡ್ ಹಿ ರೋಟ್ ದಿ ಎಕ್ಸಾಮ್ ಅಂತ ಕೇಳ್ತಾರೆ ಕೆಲವರು. ಅಂದರೆ ಅವನು ಪರೀಕ್ಷೆ ಬರೆದನೇ ಅಂತ. ಇದು ತಪ್ಪು. ಇದ್ಯಾವ ಸ್ಟ್ರಕ್ಚರ್ ಆಯ್ತು? ಈಗ ಈ ಸ್ಟ್ರಕ್ಚರ್ ಆಯಿತು. ಡಿಡ್ ಆಮೇಲೆ ಸಬ್ಜೆಕ್ಟ್ ಆಮೇಲೆ ವರ್ಬಿನ 2ನೇ ರೂಪ. ರೋಟ್ ಅನ್ನುವಂಥದ್ದು ವರ್ಬಿನ 2ನೇ ರೂಪ. ಇದು ಭೂತಕಾಲದ ಪ್ರಶ್ನೆ ಅಂತ ತಿಳ್ಕೊಂಡು ಬಳಸಿದ್ದು ಜನರು, ಕೆಲವರು. ಆದರೆ ಇದು ತಪ್ಪು. ಈ ಸ್ಟ್ರಕ್ಚರ್ ಉಂಟಾ ಇಲ್ಲಿ ಪ್ರಶ್ನೆಗೆ? ಇಲ್ಲ. ಪ್ರಶ್ನೆಗೆ ಇರುವಂತಹ ಸ್ಟ್ರಕ್ಚರ್ ಯಾವುದು? ಇದು V1 ರೂಪ ಬರಬೇಕು. ಹಾಗಾಗಿ ಡಿಡ್ ಹಿ ರೈಟ್ ದಿ ಎಕ್ಸಾಮ್ ಅಂತಾನೆ ಆಗಬೇಕದು. ಡಿಡ್ ಹಿ ರೋಟ್ ದಿ ಎಕ್ಸಾಮ್ ಅಂದರೆ ತಪ್ಪು. ಸರಿನಾ? ನೆಕ್ಸ್ಟ್,
ಡಿಡ್ ಯು ನಾಟ್ ಕಾಲ್ಡ್ ಮೀ ಇನ್ ದಿ ಮಾರ್ನಿಂಗ್? ಇಲ್ಲಿ ಡಿಡ್ ಬಂತು, ಯು ಬಂತು, ನಾಟ್ ಬಂತು, ಕಾಲ್ಡ್ ಅನ್ನುವಂತಹ ವರ್ಬಿನ ಎರಡನೆಯ ರೂಪ ಬಂತು. ಇದು ತಪ್ಪು. ಯಾಕಂದ್ರೆ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಇದು. V1 ರೂಪ ಬರಬೇಕು, ಇಲ್ಲಿ V2 ರೂಪ ಅಲ್ಲ. ನೀನು ಬೆಳಿಗ್ಗೆ ನನಗೆ ಕರೆ ಮಾಡಲಿಲ್ಲವೇ ಅಂತ ಕೇಳಲಿಕ್ಕೆ ಈ ರೀತಿ ಕೇಳ್ತಾರೆ. ಆದರೆ ಇದು ತಪ್ಪು. ಡಿಡ್ ಬಂದ ತಕ್ಷಣವೇ ಇದು ಭೂತಕಾಲದ್ದಾಯಿತು. ಪುನಃ ಇಲ್ಲಿ ಬಳಸಬಾರದು. ಆಯ್ತಾ? ಏನು ಮಾಡಬೇಕು? ಈ ರೀತಿ ಹೇಳಬೇಕು. ಡಿಡ್ ಯು ನಾಟ್ ಕಾಲ್ ಮೀ ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ಹೀಗೆ ಬಳಸಿದಾಗ ಈ ಸ್ಟ್ರಕ್ಚರ್ ಅಲ್ಲಿ ಇರುತ್ತದೆ. ಇದು ಸರಿಯಾದ ಸ್ಟ್ರಕ್ಚರ್. ಸರಿನಾ? ಸೊ ಇದೊಂದು ಮುಖ್ಯವಾದಂತಹ ವಿಷಯ. ನೆನಪಲ್ಲಿ ಇಟ್ಕೊಳ್ಳಿ, ನೀವು ತಪ್ಪನ್ನು ಮಾಡಬೇಡಿ. ಆಯ್ತಾ? ಈಗ ನಿಮಗೆ ಒಂದು ಎಕ್ಸಸೈಸ್. ಈ 4 ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಸರಿನಾ? ವಿಡಿಯೋವನ್ನು ಪಾಸ್ ಮಾಡಿ, ಯಾಕಂದರೆ ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.